ಇಲ್ಲಿ ಬಾಗಲಕೋಟೆ ಒಳಗೆ BHMS ಅಂತೇಳಿ ಕೋರ್ಸ್ ಮಾಡಿದಾಳ್ರಿ ಈಗ, ಅಂದ್ರೆ ಮೆಡಿಕಲ್ ಕೋರ್ಸ್. ಅದು ಮುಗಿದ ಬಳಿಕ MPH ಕೋರ್ಸ್ ಅಂತೇಳಿ 2 ವರ್ಷ ಇತ್ತು ಇದು. ಇಲ್ಲಿ ನಮಗೆ ಸೀಟ್ ಸಿಕ್ತಿಲ್ಲಿ ಇಲ್ಲಿ ಯೂನಿವರ್ಸಿಟಿಯಾಗ ಅದು ಗಾಂಧಿ ಗ್ರಾಮೀಣ ಮಹಾತ್ಮ ಗಾಂಧಿ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ. ಅಡ್ಮಿಷನ್ ಮಾಡಿಸಿ ಮೊನ್ನೆ ಈಗ ಒಂದು 8 ದಿವಸದ ಒಳಗೆ ರೀ 1ನೇ ಸೆಮ್ ರಿಸಲ್ಟ್ ಬಂತು ನೋಡ್ರಿ. 6 ಅಥವಾ 7 ತಿಂಗಳು ಆಯ್ತು ನೋಡ್ರಿ. ಚಲೋ ಆಗೈತೆ ರೀ, ಫಸ್ಟ್ ಕ್ಲಾಸ್ ಮಾಡಲ್ರಿ. ಎಷ್ಟು ಒಟ್ಟು ಫಸ್ಟ್ ಕ್ಲಾಸ್ ಆಗೈತಪ್ಪ ಅಂತ ಅಂದಳ್ರಿ 1ನೇ ಸೆಮ್ಮಿಂದ ರೀ. ಹ್ಞೂ ಚಲೋ ಮಾಡ್ಯಾಳ್ರಿ. ಅಲ್ಲಿ ಮೆಡಿಕಲ್ ಆದ್ರೂ ಆಕೆ ಎಲ್ಲ ವರ್ಷ ಫಸ್ಟ್ ಕ್ಲಾಸ್ ಮಾಡ್ಯಾಳ್ರಿ. ಹೌದು ರೀ, 1ನೇ ವರ್ಷದಿಂದ 4 ವರ್ಷ ಮಾಡಿದ್ದಾಳ್ರಿ ಬಾಗಲಕೋಟೆ ಒಳಗೆ. ಈಗ ಅದು ಏನೂ ಹೇಳಿಲ್ಲ ರೀ, ನಮಗೆ ಏನೂ ಹೇಳಿಲ್ಲ. ಮತ್ತು ರೀ ಅದನ್ನೂ ಹೇಳಿಲ್ಲ, ಒಟ್ಟೆ ಹೇಳಿಲ್ಲ ಇವರ ತಮ್ಮರ. ನನಗೆ ಆಕೆ ಬೆಂಗಳೂರಾಗ ಕಾನ್ಫರೆನ್ಸ್ ಇತ್ತು, ನಾನು ಆಕೆ ಫೋನ್ ಹಚ್ಚಿದೆ. ಅಂದ್ರೆ ಎಲ್ಲೆಲ್ಲಿ ಅದೀವಿನಕ ಏನೇನು ಅಂತೇಳಿ ಅವ್ರು ಏನಂದರು, ಅಪ್ಪಾಜಿ ಕರೆಕ್ಟ್ ರೈಲ್ವೆ ಸ್ಟೇಷನ್ ಆಗದೀನಿ, ನಾನು ರೈಲ್ವೆ ಸ್ಟೇಷನ್ S5ದಾಗ ನಾ ಹತ್ತಾಕತ್ತೀನಿ ಅಂದ್ರೆ ಹಂಗಾರೆ ಹತ್ತವ ಅಂತೇಳಿ ಅಷ್ಟು ಮಾತಾಡಿ ನಿನ್ನೆ ಮಾನ್ಯ ಅದ ರಾತ್ರಿ. ಹೊಳ್ಳಿ ನಾನು ಕೂಡ ಫೋನ್ ಮಾಡಿಲ್ಲ. ಹೊಳ್ಳಿ ಅವ್ರ ಮಮ್ಮಿಗೆ ನಿನ್ನೆ 6 ಚಿಲ್ಲರ 7 ಒಳಗೆ ಫೋನ್ ಮಾಡ್ಯಾಳ. ನಿನ್ನೆ ಅವಾಗೇನಾಗೈತಿ, ನಮ್ಮ ಹೆಣ್ಮಕ್ಳು ಕಾಕ ಲೋ BP ಯಾವ ಪೇಷಂಟ್ ಅದ, ಹಾರ್ಟ್ ಆಪರೇಷನ್ ಎಲ್ಲೇ ಕೆಲವಡೆ ಆಸ್ಪತ್ರೆ ಒಳಗೆ ಬಾಗಲಕೋಟೆಗೆ. ಅಲ್ಲಿ ನೋಡಕ್ಕೆ ಹೋಗ ದಡ್ಡೇನವ್ರ ದವಾಖಾನೆಗೆ ಅಲ್ಲಿ ನೋಡಕ್ಕೆ ಹೋಗ್ಯಾಳ. ಈಗ ನಮ್ಮ ಹೆಣ್ಮಗಳು ರಿಸೀವ್ ಮಾಡಿಲ್ಲ, ಹಿಕ್ಕಟ್ಟು ಮಾತಾಡಿದ್ರ ಅಂತೇಳಿ ಮನೆಗೆ ಬಂದು ಫೋನ್ ಹಚ್ಚಾಳ ನನ್ನ ಹೆಂಡ್ತಿ. ಅವಾಗ ರಿಸೀವ್ ಮಾಡಿಲ್ಲ ಫೋನ್. ನಿನ್ನ ರಾತ್ರಿ ಹೌದು ಮನೆಗೆ ಬಂದು ಫೋನ್ ಹಚ್ಚಿದಾಗ ರಿಸೀವ್ ಮಾಡಿಲ್ಲ. ಈಗ ಅದು ಈ ಫೋಟೋ ನೋಡ್ರಿ ನಿಮಗೂ ಗೊತ್ತಾಗತ್ತೆ. ನಮಗೂ ಸಮಸ್ಯೆ ಐತಿ. ಮತ್ತು ಇನ್ನೊಂದು ಈಗ ಅವರು ಅದನ್ನು ಅಲ್ಲ, ಈಗ ಹಂಗೆ ಒಂದು ಜನರಲ್ ಮಾತಾಡೋಣ. ಕಾಲು ಹತ್ತಿರ ಯಾರ ಜೀವ ಹೋಗುತ್ತನ್ರಿ, ನೀರ ಮುಳುಗಿದೊಳಗೆ ಮುಳುಗೋವ್ರನ್ನ ಉರುಳಾಕೊಂಡವ್ರನ್ನ ಒಂದು ಇಷ್ಟು ಸಿಕ್ಕರೆ ಸಾಕು ಜೀವ ಬದುಕು ಸುತ್ತಾರ ಅವ್ರು. ಆಧಾರ ಏನರ ಸಿಕ್ಕರೆ ಮತ್ತು ಮೊಣಕಾಲು ಹತ್ತಿ ಅವರು ಜೀವ ಹೋಗುತ್ತಂದ್ರೆ ಇದು ಹೆಂಗೆ? ಹ್ಞೂ ರೀ ಸರ, ಹೌದು. ಇಲ್ಲಿ ಇನ್ನೊಂದು ನಾವು ಬರೋಕ್ಕಿಂತ ಮೊದಲೇಕ ಇನ್ನೊಂದು ಪಾಯಿಂಟ್, 8-8:30 ಸುಮಾರು ಒಂದು ಹುಡುಗಿ ಮಾತಾಡೈತೆ ಕೂಡ ನಿನ್ನೆ ರಾತ್ರಿ. ಮಾತಾಡಿದ ನಂತರ ಏನಾತಂದ್ರೆ ಊಟಕ್ಕೆ ಬರ್ತೀನಿ ಅಂತ ಕೇಳ ನಮ್ಮ ಮಗಳಿನ. ಆಕಿ ಬರ್ತಾಳೋ ಬರ್ದಳು ಅಂದು ಆಕಿ ಮಾತಾಡ್ಸಿದ ಹುಡುಗಿ ಊಟಕ್ಕೆ ಹೋಗ್ಯಾಳ. ಹೊಳ್ಳಿ ನಮಸ್ಕಾರ ಊಟಕ್ಕೆ ಹೋಗ್ಯಾಳ. ಊಟಕ್ಕೆ ಹೋಗಿ ಹೊಳ್ಳಿ ಬಂದಾರ ಇವ್ರು ಊಟ ಮಾಡಿ. ಮೊದಲಿಗೆ ಮಾತಾಡ್ಸಿದ್ದು ಸ್ಟೂಡೆಂಟ್ ಅವ್ರ ಗೆಳತಿ XYZ ಯಾರೇನವರು ಅವರು ಅವಾಗ ಈಕಿ ಮಾತಾಡಿಲ್ಲ ಅಂದ್ರೆ ಈಕಿ ಇಲ್ಲ ಅವಾಗ ಕದಾ ಬಡ್ದಾರ ಎಲ್ಲ ಹಿಂಗಾಗೈತಿ. ಹೊಳ್ಳಿ ಇವ್ರು ನಮಗೆ ಯಾವಾಗ ಫೋನ್ ಮಾಡ್ರ ಅಂದ್ರೆ ಕರೆಕ್ಟ್ 11:59 ಫೋನ್ ಮಾಡ್ರ ಶಶಿಕಲಾ ಮೇಡಮ್ ರಾತ್ರಿ. ಇಷ್ಟು ವಿಷಯ. ಹಾಂ ಹೌದು, 8:30 ಒಟ್ಟು 9 ಒಳಗೆ ರೀ ಅವ್ರು ಹೇಳಿದ್ದು. ಮತ್ತು ಹಿಂಗೆ ಫೋಟೋ ಇದ್ದಾಗ ಹೆಂಗೆ ಅಂತೀರಿ ನೀವು? ಹಾಂ ಅಲ್ರಿ, ಇಲ್ಲಿ ನೋಡ್ರಿ ಈ ಫೋಟೋ. ಈಗ ಇದು ಜೀವ ಹೋಗಕ್ಕೆ ಕಾರಣ ರೀ ಈ ಫೋಟೋ ಅಲ್ಲ ನೋಡ್ರಿ. ಮತ್ತು ಇಲ್ಲಿ ರಕ್ತ ಬಂದಕ್ಕಿದೆ ಮೂಗಿಗೆ ಮತ್ತು ಬಾಯಿಗೆ. ನಮಗೆ ಏನೋ ಬಡ್ದ ಇದು ಮಾಡ್ಯಾರ ಅಂತ ಸಂಶಯ ಐತೆ ಬಿಡೋಣ. ಇನ್ನೊಂದು ಈಗ ನೀವು ಎಲ್ಲ ನಿಮಗೆ ಪತ್ರಕರ್ತರು ನೀವು. ಈಗ ನಾ ಉರುಳು ಹಾಕೊಳ್ಳೋಕೆ ನಾನಾ ಗಂಟೆ ಹಾಕೊಳ್ಳೋದು ಬೇರೆ ಇರ್ತೈತಿ, ನಿನ್ನ ಕುತ್ತಿಗೆ ನಾ ಹಾಕೋದ ಬೇರೆ ಇರ್ತೈತಿ. ಇವೆಲ್ಲ ನೀವು ತನಿಖೆ ಮಾಡ್ಬೇಕಾಗತ್ತೆ ಮುಂದೆ. ಅದು ನೋಡ್ರಿ ಇಲ್ಲಿ ಚಿತ್ರದಾಗ ಗೊತ್ತಾಗತ್ತೆ. ಹೌದು ಈಗ ನಾನು ಸಾಯವ ನಾ ಹಾಕೊಳ್ಳೋದ ಬೇರೆ, ನನ್ನಷ್ಟಕ್ಕೆ ನಾನು ನಿಮ್ಮ ಕುತ್ತಿಗೆ ನಾ ಹಿಡಿದು ಹಾಕೋದ ಬೇರೆ, ಅದು ಗಂಟು ಬೇರೆ ಆಗತ್ತೆ. ಹಂಗೈತೆ ಅದು. ಹೌದು ಇನ್ನೊಂದು ಅದೊಂದು ಪಾಯಿಂಟ್. ಇಷ್ಟೆಲ್ಲ ಆತಲ್ರಿ, ನಾವು ಬರೋ ಮಟ್ಟ ಅಲ್ಲೇ ಇರಬೇಕಾಗಿತ್ತಲ್ಲ. ಅದು ಕೊಳತ್ ನಾರ್ಲಿ, ಅದು ಹಿಕ್ಕಟ್ಟು ನೋಡೋದು ಹೌದಿಲ್ಲ ರೀ. ಮತ್ತು ಅದನ್ನು ಇಲ್ಲಿಗೆ ಯಾಕೆ ತೊಗೊಂಬಂದರು? ಒಂದು ಇಲ್ಲಿ ತೊಗೊಂಬರಕ್ಕೆ ನಮಗೆ ಪೊಲೀಸರು ಮತ್ತೊಬ್ಬರು ಫೋನ್ ಮಾಡಿ ಏನು ಹೇಳ್ತಾರೆ, ಅದು ನಾಡಿ ಬಡಿತ ಇತ್ತು ಅದಕ್ಕೆ ನಾವು ತೊಗೊಂಬಂದೀವಿ ಅಂತ ಹೇಳ್ತಾರೆ ಅವರು. ಅಷ್ಟು ಟೈಮ್ ಒಂದು ಕ್ಷಣ ಆದ್ರೂ ಜೀವ ಹೋತಂದ್ರೆ ಮುಗೀತಲ್ಲಿ ಅದು ಫಿನಿಶಿ. ಮತ್ತು ಅವ್ರನ್ನ ಯಾಕೆ ತೊಗೊಂಬಂದ್ರಿ ಇಲ್ಲಿಗೆ? ಅದು ನನಗೆ ಪೂರ ಅಷ್ಟು ಮಾಹಿತಿ ಇಲ್ಲ. ನಿಮ್ಗೇನು ಮಾಹಿತಿ ಯಾರು ಹೇಳಿಲ್ಲ? ಇಲ್ಲ, ಹಿಕ್ಕಟ್ಟು ಹೇಳಿದ್ರೆ ಅಂತ ಹೇಳಿದ್ನಲ್ಲ ನಿಮಗೆ 12 ಸುಮಾರು. ಇಲ್ಲ, ನಮಗೆ ಅದು ಪೂರ ನಮಗೆ ಗೊತ್ತಾಗಿಲ್ಲ. ಹೆಂಗಿರ್ತೈತಿ ಹೇಳ್ರಿ ನೀವು ಸಾಹೇಬ್ರ? ಹೆಂಗೆ ಸಾಧ್ಯ ಇದು? ಅಲ್ರಿ, ಕಾಲು ಹತ್ತೈತಿ ಜೀವ ಹೆಂಗೆ ಹೋಗುತ್ತೆ? ಹಂಗೆ ಒಂದು ಜನರಲ್ ಮಾತಾಡೋಣ. ನೀರ ಮುಳುಗಿದಾರಿಗೆ ಉರುಳಕೊಂಡವ್ರಿಗೆ ಒಂದು ಕೂಲಟ್ ಆದ್ರೆ ಸಿಕ್ಕರೆ ಸಾಯಂಗಿಲ್ಲ. ಯಪ್ಪ ಬದುಕ್ತೀವಿ ಅಂತ ಜಲಮ್ ಸಾಕಾಗಿ ಉರುಳಾಕೊಳ್ಳೋರು ಸಹಿತ ಬದುಕ್ತೀವಿ ಅಂತಾರ. ಇದು ನಾಲೇಜ್ ಹಂಗೆ.
ಹೌದಿಲ್ಲ ಸಾಹೇಬ್ರ ಹಾಂ ಮತ್ತೆ ಹೆಂಗ್ರಿ ಇದು ಏನಾರ ಕಾರಣ ನಿಮಗೆ ನಮಗೆ ಏನೂ ಗೊತ್ತಿಲ್ಲ ಮತ್ತೆ ರೀ ನಮ್ಮ ಮನ್ಯಾಗೂ ಏನೂ ಸಮಸ್ಯೆ ಇಲ್ಲ ಇಲ್ಲಿದು ಏನೂ ಸಮಸ್ಯೆ ಹೇಳಿಲ್ಲ ಮತ್ತೆ ನಾ ಸುಳ್ಳು ಹುಟ್ಟಿಸೊಂದು ಹೇಳೋದಲ್ಲ ಇಲ್ಲಿದು ಏನು ಹಂಗವ ಇಂಥವ್ರು ಹಂಗೆ ಏನೂ ಹೇಳಿಲ್ಲ ಎಲ್ಲ ಆಕೆ ಅಭ್ಯಾಸ ತಾನು ಮುಗೀತಿ ಡೆತ್ ನೋಟ್ ಏನೋ ಬರ್ದಾರಂತಲ್ರಿ ಏನು ಬರ್ದಾರ ಹಾಂ ಅದನ್ನು ಈಗ ಸಾಹೇಬ್ರು ತೋರಿಸಿದ್ರು ತಮ್ಮ ಇದರ ಮೊಬೈಲ್ನ ತೋರಿಸಿದ್ರು ಬುಕ್ಕ ತೋರಿಸಿಲ್ಲ ನಮಗೊಂದು ಡೌಟು ಅಕ್ಷರ ಆಕಿವಲ್ಲ ಏನಂತ ಬರ್ದಾರ್ರಿ ನನಗೆ ಅದು ಕ್ಲಿಯರ್ ಓದಿಲ್ಲ ನಾನು ಅಕ್ಷರ ಅಲ್ಲ ಆಕಿವು ಆ ಪಕ್ಕ ಆಕಿ ಅಕ್ಷರ ಅಲ್ಲ ಕನ್ನಡದಾಗ ಬರೋಳ ಇಂಗ್ಲೀಷ್ನೇ ಬರ್ದಾಳ ಅದು ಅಕ್ಕಿ ಹ್ಯಾಂಡ್ ರೈಟಿಂಗ್ ಅಲ್ಲ ಅಂದ್ರೆ ಬೇರೆದವರು ಬರ್ದಾರ ಇದು ಒಂದು ನಿಮ್ಗೆ ಏನು ಇವೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅದು ಆಗಲಿ ಹೇಳಿದ್ನಲ್ಲ ಸರ್ ಏನು ಇಲ್ಲಿ ರಕ್ತ ಬಂದದ್ದು ಮೂಗ್ನ್ಯಾಗ ಅದು ಏನೋ ಮಾಡ್ಯಾರ ಅಂತ ಲೆಟರ್ ಹಾಂ ಹೌದು ಏನು ಸೃಷ್ಟಿ ಏನು ಕಾರಣ ನಿಮ್ಗೆ ಅದು ನನಗೆ ಮತ್ತೆ ಅಲ್ರಿ ಕಾಲೇಜ್ನಾರು ನಿಮ್ಗೆ ಹೇಳ್ಬೇಕಾಗಿತ್ತಲ್ಲ ಹೌದು ಹೇಳ್ಬೇಕಾಗಿತ್ತು ಯಾರು ನಿಮಗೆ ಮಾಹಿತಿ ಕೊಟ್ಟರು ಈಗ ಅವರು ಯಾರ ಶಶಿಕಲಾ ಮೇಡಮ್ ಅಂತೇಳಿ ಫೋನ್ ಹಚ್ಚಿದ್ರು ನಾನು ರಿಸೀವ್ ಮಾಡಲಿಲ್ಲ ಮಾಡ್ಲಿಂಗಾಗ ನಾನು ಸೈಲೆಂಟ್ ಮಾಡಿ ಮಕ್ಕೊಂದಿದ್ದೆ ಮಕ್ಕೊಂದ ಒಂದು 7-8 ಸಲ ಹಚ್ಚಾರ ಬಿಡ್ರಿ ಅವರು ನಾನು ಅದು ನೋಡಲೇ ಇಲ್ಲ ಹೊಳ್ಳಿ ಹಿಕ್ಕಟ್ಟ ನಮ್ಮ ಮಗನ ನಂಬರ್ ತೊಗೊಂಡು ಹೆಂಗೆ ತೊಂದ್ರೆ ಅದು ಗೊತ್ತಿಲ್ಲ ನಾನೊಂದು ರೂಮ್ನಾಗ ನಮ್ಮ ಮಗ ಒಂದು ರೂಮ್ನಾಗ ಮಲಗಿದ್ದೀವಿ ಹಿಕ್ಕಟ್ಟ ಕದ ಬಿಡ್ದೀವ ಅಪ್ಪಾಜಿ ಹೇಳು ಅಂತೇಳಿ ಯಾಕೋಪ ಅವನ ಅಂತಂದೆ ಇಲ್ಲ ಅಂತೇಳಿ ಅವ ಹಿಕ್ಕಟ್ಟು ಕ್ಲಿಯರ್ ಎಲ್ಲ ಹೇಳಿದ ನಾನು ಮೊಬೈಲ್ ನೋಡಿದ್ನಿ ಜಗ್ಗ ಮಂದಿ ಫೋನ್ ಮಾಡಿದ್ರು ನರಗುಂದಾರ ಫೋನ್ ಮಾಡಿದ್ರು ಪೊಲೀಸರು ಮಾಡಿದ್ರು ಭಾಳ ಮಂದಿ ಮಾಡಿದ್ರು ಏನು ಇಲ್ರಿ ಆಕೆ ಎಲ್ಲ ನಾರ್ಮಲ್ ಇದ್ದಳ್ರಿ 6:30 ಫೋನ್ ಹಚ್ಚಾಡ್ರಿ ನಮ್ಮ ಕಾಕಾರ ಸಿರಸ್ ಇದ್ದಾರ್ರಿ ಬಾಗಲಕೋಟ್ಯಾಗ ರೀ ಅಲ್ಲಿದ್ದೇವ್ರಿ ಚೀಲ್ದಾಗಿಟ್ಟಿದ್ರಿ ನಾನು ಮನೆಗೆ 9 ಗಂಟೆಗೆ ಮನೆಗೆ ಹೋದೇವ್ರಿ ಯಾಕೆ ಫೋನ್ ಹಚ್ಚಾಳ ಅಂತ ಹಚ್ಚಿದೇವ್ರಿ ಒಟ್ಟು ಎತ್ತಲಿಲ್ರಿ ಆಕೆ ಮತ್ತೇನು ಎಕ್ಸಾಮ್ ಅದ ಅಂದಿದ್ಲ ರೀ ಮತ್ತೇನು ಓದಾಕತ್ತಿ ಓದಿ ಕ್ಯಾಸ ಮಕ್ಕೊಂದಿದ್ದಾಳ ಬಿಡ ಅಂತ ಒಂದು 2-3 ಸಲ ಹಚ್ಚಿ ನಾನು ಇದನ್ನು ಮಾಡಿದೆ ರೀ ಅಷ್ಟೇ ಗುರ್ತು ರೀ ಹೊಳ್ಳಿ ಏನು ಗುರ್ತಿಲ್ಲ ರೀ ಆಕೆ ಏನೊಂದೂ ಯಾವುದೂ ಸಮಸ್ಯೆ ಇದ್ದಿದ್ದಿಲ್ಲ ರೀ ಇಲ್ಲೇ ಏನೋ ಮಾಡ್ಯಾರ ಆಕೆ ಇಷ್ಟು ಮಾತ್ರ ನಾ ಹೇಳ್ಬೋದು ರೀ ಏನು ಮಾಡ್ಯಾರ ನಿಮ್ಗೇನು ಅನ್ಮನ್ರಿ ಏನಿಲ್ಲ ರೀ ಇಲ್ಲೆಲ್ಲ ಇವು ಹಲ್ಲು ಪುಡಿ ಆಗ್ಯಾವ್ರಿ ಇಲ್ಲಿ ಬಾವು ಬಂದೈತೆ ರೀ ಮತ್ತು ಇಂಥ ಮೂಗ್ನಾಗ ರಕ್ತ ಬಂದೈತೆ ರೀ ಇಲ್ಲಿದೆ ಎಲ್ಲ ಎನ್ಕೋರಿ ಕರೆಕ್ಟ್ ಆಗ್ಬೇಕು ರೀ ಅಂದ್ರೆ ಹೌದೌದು ಇಲ್ಲೇ ಮಾಡ್ಯಾರ ಆಕಿಗೆ ಬಹುಶಃ ಕುತ್ತಿಗೆ ಇಚ್ಗ್ಯಾರ ರೀ ಬಹುಶಃ ಬಡ್ದಾರ ಮತ್ತು ಹಲ್ಲು ಯಾಕೆ ಪುಡಿ ಹಾಕವ್ರಿ ಅವು ನೇನು ಹಾಕೊಂಡ್ರೆ ಹಾಂ ಆಕಿ ನಮ್ಗೆ ಇನ್ನೂ ಹೇಳ್ತಿದ್ದಳ್ರಿ ಯಾಕೆ ಭಾಳ ತಲೆ ಕೆಡಿಸ್ಕೋತೀರಿ ನೀವು ಯಾವಾಗಲೂ ಇದು ಇರ್ಬೇಕು ಮಮ್ಮಿ ನೀ ಭಾಳ ಇದು ಅಂತ ಹೇಳ್ತಿದ್ದಳ್ರಿ ಹಾಂ ಹೇಳ್ತಿದ್ದು ಆಕಿನ ಇಲ್ಲೇ ಮೋಸ ಮಾಡ್ಯಾರ್ರಿ ಇಷ್ಟು ಮಾತ್ರ ನಾವು ಹೇಳ್ಬೋದು ಹಾಂ ಅಕ್ಕಿ ಮತ್ತು ಅಂಥ ಏನು ಹುಡುಗಿ ಅಲ್ಲ ಒಂದೇ ದಿನ ಯಾರಿಗೆ ಏನು ಅನ್ನೋಕ್ಕೆಲ್ಲ ಇವ್ರದ ಏನೋ ಪಿತ್ರ ಐತ್ರಿ ಇಷ್ಟು ಮಾತ್ರ ಹೇಳ್ಬೋದು ರೀಸೆಂಟ್ ಯಾವಾಗ ನಿಮ್ಮ ಜೊತೆ ಮಾತಾಡಿದ್ರಿ ಆಕಿರಿ ಒಂದು ವಾರದಿಂದ 15 ದಿನದ ಹಿಂದೆ ಬಂದಿದ್ದಳ್ರಿ ಇವತ್ತಿಗೆ 15 ದಿನದಲ್ಲಿ ಬಂದಿದ್ದಳ್ರಿ ಬಂದ ಕ್ಯಾಸ ಶುಕ್ರವಾರ ಸಾಯಂಕಾಲ ಬಂದಳ್ರಿ ಶನಿವಾರ ಒಂದು ದಿವಸ ಅದಾಡ್ರಿ ರವಿವಾರ 3:30 ಮನೆ ಬಿಟ್ಟಾಡ್ರಿ ನಾನು ಸೋಮವಾರ ಬೆಳಗ್ಗೆ ಹೋಗೋದಾಗಂಗಿಲ್ಲ ನಾ ಹೋಗ್ತೀನಿ ಅಂಥೇಳಿ ಹೋದಳ್ರಿ ಬಾಗಲಕೋಟೆಯಿಂದ ಟ್ರೈನಿಗೆ ಬಂದಾಡ್ರಿ ಆಕಿ ಟ್ರೈನಿಗೆ ಅಡ್ಡಾಡ್ತಿದ್ದಳ್ರಿ ಆಕಿ ಇಲ್ಲೇ ಹುಡುಗಿಯರೇ ಏನೋ ಮಾಡ್ಯಾರ ಆಕಿ ಬಹುಶಃ ಮೂಗು ಹತ್ಕ್ಯಾರ ಮತ್ತು ಇಂಥಲ್ಲೆಲ್ಲ ಯಾಕೆ ಬಾವು ಬರ್ತಾವ್ರಿ ಇನ್ನೇನು ಹಾಕೊಂಡ್ರೆ ಹೋಗಿ ನೋಡ್ರಿ ಬೇಕಾರೆ ಇವು ಹಲ್ಲು ಪುಡಿ ಆಗ್ಯಾವು ಮೂನೆ ರಕ್ತ ಬಂದೈತಿ ಹಾಂ ರಕ್ತ ಬಂದೈತಿ ಹಾಂ ಕೆಳಗೆ ಇಂಥಲ್ಲಿ ಯಾಕೆ ಹಿಚ್ಗ್ಯಾರ್ರಿ ಅವ್ರು ಹುಡುಗಿಯರ್ದ ಪಿತ್ತರ್ ರೀ ಅವ್ರನ್ನ ಬರೋಬ್ಬರಿ ಎನ್ಕ್ವೈರಿ ಮಾಡ್ರಿ ಹೌದು ರೀ ಯಾರು ಮಾಡ್ಯಾರ ಅವ್ರಿಗೆ ಗೊರ್ತ್ರಿ ನಮಗೆ ಅದು ಗುರ್ತಿಲ್ಲ ರೀ ಮತ್ತು ಅಕ್ಕಿ ಹಂಗೆ ಅಕ್ಕಿ ಬರೋದಿಟ್ಟು ಯಾಕೆ ಸಾವ್ತಾಳ್ರಿ ಅಕ್ಕಿದು ಏನೂ ಸಮಸ್ಯೆ ಇದ್ದಿದ್ದಿಲ್ಲ ಅಲ್ಲೇ ಹೇಳ್ತಾರೆ ನೋಡ್ರಿ ಅವರು ಅಲ್ರಿ ಆಕಿ ನಮ್ಮ ಹುಡುಗಿ ಅಂತಕ್ಕೆಲ್ಲ ಅಲ್ಲ ನಮ್ಮ ಸಣ್ಣ ಅಪ್ಪರಿಗೆ ಆರಾಮ ಇದ್ದಿದ್ದಿಲ್ಲ ಅವ್ರಿಗೆ ಧೈರ್ಯ ಹೇಳಿ ಬಂದಾಳೆ ಅಜ್ಜ ಭಾಳ ತಲೆ ಕೆಡ್ಸ್ಕೋಬೇಡ ನೀ ಮೊದಲು ನಿನ್ನ ಆರೋಗ್ಯ ನೋಡ್ಕೊ ಅಂತಾಕಿರಕಿ ಏನು ಹೊಲಸಾಟ್ ಹುಡುಗಿ ಅಲ್ಲ ಇವ್ರದ್ದು ಯಾರ್ದೈತೆ ಗೊತ್ತಿಲ್ಲ ರೀ ಹಾಂ ಈಗ ಇವತ್ತಿಗೆ 15 ದಿನದಲ್ಲಿ ಬಂದಿದ್ದು ನೋಡ್ರಿ ಆಕಿ ಸಾಯಂಕಾಲ ಬಂದಿದ್ದಳ್ರಿ ಬಂದು ಹಾಂ ನಿನ್ನ ಮೊನ್ನೆನ ಬೆಂಗ್ಳೂರಿಗೆ ಹೋಗಿ ಬಂದಾಳಂತ್ರಿ ನಾನು ಫೋನ್ ಹಚ್ಚಾಕ್ರಿ ನಮ್ಮ ಕಾಕಾರ ಒಬ್ಬರು ಭಾಳ ಆರಾಮಿಲ್ಲ ರೀ ಆ ದವಾಖಾನೆ ಗದ್ದಲಿಗೆ ಬಿದ್ದು ಏನು ಇದು ಮಾಡಿಲ್ರಿ ಆಕಿಗೆ ಏನು ಮಾಡ್ಯಾರ ಅವ್ರಿಗೆ ಗೊತ್ತು ಅವ್ರನ್ನ ಎನ್ಕ್ವೈರಿ ಮಾಡಿರಿ ಅವ್ರ ರೂಮ್ಮೇಟ್ ಹುಡುಗಿಯರನ್ನ ಕರೆಸ್ರಿ ಅವ್ರನ್ನೆಲ್ಲ ಕರೆಸ್ರಿ ಮತ್ತು ನಿನ್ನೆ ಇದೊಂದು ದುರದೃಷ್ಟಕರವಾದಂಥ ವಿಷಯ ನಿನ್ನೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವೀಣಾ ಆನಾಪುರ್ ಅಂತಕ್ಕಂತಹ MPH ವಿದ್ಯಾರ್ಥಿನಿ 2nd ಸೆಮಿಸ್ಟರ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಮಾಡ್ಕೊಂಡಿದ್ದಾಳೆ. ಅದು ಸರಿಸುಮಾರು 8:30ವರೆಗೂ ಸ್ನೇಹಿತರ ಜೊತೆ ಮಾತಾಡಿದ್ದಾಳೆ. ಆಮೇಲೆ 11 ಗಂಟೆ ಆದರೂ ಆ ಬಾಗಿಲು ತೆಗೆದಿಲ್ಲ. ಅದಕ್ಕೆ ಎಲ್ಲರಿಗೂ ಸಂದೇಹ ಬಂದಿದೆ. ಆನಂತರ 11:30 ಹೋಗಿ ಬಾಗಿಲು ತೆಗೆದು ನೋಡಿದಾಗ ಮಾಡ್ಕೊಂಡಿದ್ದಾರೆ. ಆಗ ನಮ್ಮ MPH ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ನಮ್ಮಲ್ಲಿ MPH ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಆಯುರ್ವೇದಿಕ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ, ಡೆಂಟಲ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ. ಸೊ ಅವರು ಪಲ್ಸ್ ನೋಡಿದಾಗ ಪಲ್ಸ್ ಇದೆ ಅಂತಕ್ಕಂಥ ಒಂದು ವಿಷಯ ತಿಳಿಸಿದಾಗ
ನಮ್ಮ ಸ್ಟಾಫು ಮತ್ತು ಸ್ಟೂಡೆಂಟ್ಸು ತಕ್ಷಣ ಅವ್ರನ್ನ ನಮ್ಮ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗಿದ್ದಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಅಲ್ಲಿ ಡೆತ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ತುಂಬ ದುಃಖವಾದಂತಹ, ತುಂಬ ನೋವಿನವಾದಂಥ ವಿಷಯ. ಈಗ ಅವ್ರ ಪೇರೆಂಟ್ಸ್ ಏನಂದ್ರೆ ಸರ್, ಮೂಗ್ನಾಗ ರಕ್ತ ಬಂದಿದೆ, ಹಲ್ಲು ಮುರಿದಾವೆ, ಜೊತೆಗೆ ಎಲ್ಲೆಲ್ಲ ಗಾಯ ಆಗಿದಾವೆ, ಹೀಗಾಗಿ ಯಾರೋ ಹೊಡೆದು ಹಾಕಿದ್ದಾರೆ ಅಂತ ಅನ್ನುವಂಥದ್ದು ಅವರು. ಇಲ್ಲ, ಅವರು ಆ ಥರ ಹೇಳ್ತಿದ್ದಾರೆ. ಇದು ನಾವು ಕೊಲೆ ಅಂತ ಇಲ್ಲ ಆ ಥರ ಏನಿಲ್ಲ. ಈಗ ಪೋಸ್ಟ್ಮಾರ್ಟಮ್ ಮಾಡಿದ್ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದು ಅಂತ ನಾವು ಹೇಳ್ತಿರ್ತಕ್ಕಂಥದ್ದು. ಅವ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಡೆತ್ ನೋಟ್ ಅಂತ ಇದೆ ಅಂತ, ಅದು ನನ್ನ ಮಗಳ ಹ್ಯಾಂಡ್ ರೈಟಿಂಗ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದು ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡ್ತಾರೆ. ಡೆತ್ ನೋಟ್ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಅದ್ರ ಸಮಸ್ಯೆ ಇದೆ ಸರ್, ಈ ಥರ ಯಾಕೆ ಯೂನಿವರ್ಸಿಟಿ ಒಳಗೆ? ಇಲ್ಲ, ನಮ್ಮ ವಿದ್ಯಾರ್ಥಿಗಳೆಲ್ಲ ಹೇಳೋದು ನೋಡಿದ್ರೆ, ಅವ್ರ ಟೀಚರ್ಸ್ ಎಲ್ಲ ನೋಡಿದ್ರೆ ತುಂಬ ಬೋಲ್ಡ್ ಆಗಿದ್ಲು, ತುಂಬ ಗೆಲುವಾಗಿದ್ಲು, ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಇತ್ತು ಅಂತಿದೆ. ಬಟ್ ಅವರು ವೈಯಕ್ತಿಕವಾಗಿ ಏನು ಸಮಸ್ಯೆ ಇತ್ತು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾವು ಶ್ರದ್ಧಾಂಜಲಿಯಲ್ಲೇ ಮಾಡಿ ಬರ್ತಾಯಿದ್ದೀವಿ. ನಮ್ಮೆಲ್ಲ ಸ್ಟೂಡೆಂಟ್ಗೂ ಸಹ ನಮ್ಮ ಟೀಚರ್ಸ್ಗೆ ಅವ್ರಿಗೆ ಒಳ್ಳೆಯ ಸಂಬಂಧ ಇದೆ. ಎಲ್ಲ ರೀತಿ ಅವ್ರಿಗೂ ಇನ್ಸ್ಪೈರ್ ಮಾಡ್ತಿರ್ತಾರೆ. ನಮ್ಮಲ್ಲಿ ಒಬ್ಬ ಸೈಕ್ಯಾಟ್ರಿಸ್ಟು ಇದ್ದಾರೆ. ಏನೇ ಸಮಸ್ಯೆ ಬಂದರೂ ಸಹ ಅವ್ರನ್ನ ಮಾತಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ವಿಶ್ವದಲ್ಲಿದೆ. ಆದಾಗ್ಯೂ ಸಹ ಇದು ಆಗಬಾರ್ದಿತ್ತು. ಈ ಥರ ಘಟನೆ ಘಟಿಸಿದೆ. ನಮ್ಮ ಹೆಸರು ಸರ್? ನಮ್ಮ ಪ್ರಶಾಂತ್ ಅಂತ. ನಾನು ಜಿಲ್ಲಾ ಪಂಚಾಯತ್ ಚೀಫ್ ಅಕೌಂಟ್ಸ್ ಆಫೀಸರ್, ಅಡಿಷನಲ್ ಚಾರ್ಜ್ ಫೈನಾನ್ಸ್ ಆಫೀಸರ್ ಇದ್ದೀನಿ. ನಮ್ಮ ಕುಲಪತಿಗಳು ಮತ್ತು ಕುಲಸಚಿವರು ಬೆಂಗಳೂರಲ್ಲಿ ಮೀಟಿಂಗ್ ಹೋಗಿದ್ದಾರೆ. ಅವ್ರಿಗೂ ವಿಷಯ ತಿಳಿಸಿದ್ವಿ. ಅವರು ತುಂಬ ನೋವು ಮತ್ತು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ.